ನಮ್ಮ ಸುಳ್ಳಿದ ದುರ್ಗಾ ಪರಮೇಶ್ವರಿ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ಹಲಸು ಹಾಗೂ ಮಾವು ಮೇಳಕ್ಕೆ ಬಂದಿದ್ದೇವೆ. ಹಾಗಿದ್ರೆ ಹಲಸು ಮಾವು ಮೇಳದಲ್ಲಿ ಏನೇನಿದೆ ಅಂತ ಒಳಗೆ ಹೋಗಿ ನೋಡೋಣ ಬನ್ನಿ. ನಮ್ಮ ಸುಳ್ಳಿದ ದುರ್ಗಾ ಪರಮೇಶ್ವರಿ ಹಾಲ್ ನಡೀತಾ ಇರುವಂತಹ ಈ ಒಂದು ಮಾವು ಮತ್ತು ಹಲಸು ಮೇಳದಲ್ಲಿ ಲೇಡೀಸ್ಗೆ ಏನಿದೆ ಅಂತ ನೋಡೋದಾದ್ರೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಲೇಡೀಸ್ಗೆ ಬೇಕಾಗಿರುವಂತಹ ಇಯರಿಂಗ್ಸ್ ಇಂದ ಹಿಡಿದು ಕೈ ಬಳೆಗಳು ಎಲ್ಲವೂ ಕೂಡ ವೆರೈಟಿ ಆಗಿದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಶೂಸ್ ಬೇಕು ಅಂತ ಹೇಳಿದ್ರೆ ಶೂಸ್ ಕೂಡ ಇದೆ. ಸೊ ಹಾಗಾಗಿ ಕಡಿಮೆ ರೇಟ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೋಡಿ, ಚೆನ್ನಾಗಿರುವಂತಹ ವೆರೈಟಿ ಶೂಸ್ ಇದೆ, ಕಾಲ್ಗಳಿಗೆ ಅಂದವಾಗಿ ಕಾಣುವಂತಹ ಶೂಸ್ಗಳು, ಬ್ಯೂಟಿಫುಲ್ ಆಗಿರುವಂತಹ ಶೂಸ್ಗಳು ಕೂಡ ಈ ಒಂದು ಅವರು ತೋರಿಸ್ತಾ ಇದ್ದಾರೆ ನಿಮಗೆ. ಜಾಕ್ ಫ್ರೂಟ್ ಅಂದ ಮೇಲೆ ಹಲಸು ಮೇಳ ಅಂತ ಹೇಳಿದ್ರೆ ಹಲಸು ಹಣ್ಣಿನ ಜ್ಯೂಸ್ ಬೇಕಾಗತ್ತೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಕೋಲ್ಡ್ ಆಗಿರುವಂತಹ ಜ್ಯೂಸ್ ಇಲ್ಲಿ ರೆಡಿ ಆಗ್ತಾ ಇದೆ. ಎಷ್ಟು ರೇಟ್ ಹೇಳ್ತೀರಾ ಸರ್? 50 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ನಿಮ್ಗೆ ಏನಾದ್ರೂ ಜಾಕ್ ಫ್ರೂಟ್ ನ ಮಿಲ್ಕ್ ಶೇಕ್ ಸವಿಬೇಕು ಅಂತೇಳಿ ಆಸೆ ಇದ್ರೆ ನಮ್ಮ ಸುಳ್ಳಿದ ಈ ಒಂದು ಮಾವು ಮತ್ತೆ ಹಲಸು ಮೇಳಕ್ಕೆ ಬರ್ಬೋದು. ನೀವು ಈಗ ಇಲ್ಲಿ ನನ್ನಿಂದ ನೋಡ್ತಾ ಇರೋದು ತುಂಬಾ ಡಿಮ್ಯಾಂಡ್ ನಲ್ಲಿರುವಂತಹ ಶೋಭಿತ್ ಹಲಸಿನ ಹೋಳಿಗೆ. ಮೊದಲನೇ ದಿನನೇ ಎಷ್ಟು ಜನ ಸೇರಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಮ್ಯಾಮ್, ಬಿಸ್ನೆಸ್ ಹೇಗಿದೆ? ಬಿಸ್ನೆಸ್ ನೋಡ್ತಾ ಇದ್ದೀರಲ್ಲ, ಒಳ್ಳೇದಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಒಂದು ಹೋಳಿಗೆ ತಿಂದವರು 5-10 ಹಾಗೆಲ್ಲ ಕೊಂಡೋಗ್ತಾ ಇದ್ದಾರೆ. ಗುಡ್ ರೆಸ್ಪಾನ್ಸ್, ಥ್ಯಾಂಕ್ ಯು. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಲಸಿನ ಹಣ್ಣಿನ ಕಟ್ಲೆಟ್ ಇಲ್ಲಿ ಕಾಣಿಸ್ತಾ ಇದೆ, ಬಿಸಿ ಬಿಸಿಯಾಗಿರುವಂತಹ ಕಟ್ಲೆಟ್. ಜೊತೆಗೆ ಇದೆಂತ ಸರ್ ಇದು? ಇದೆಂದ ಚಿಲ್ಲಿ. ನೋಡಿ, ಹಲಸಿನ ಹಣ್ಣಿನ ಚಿಲ್ಲಿಯನ್ನ ಕೂಡ ಮಾಡಿದ್ದಾರೆ. ಒಳ್ಳೆಯ ಸೇಲ್ ನಡೀತಾ ಇದೆ. ಸೊ ಹಾಗಾಗಿ ಇವರು ಕೇರಳ ಸ್ಟೈಲಿನ ಈ ಒಂದು ಹಲಸಿನ ಖಾದ್ಯವನ್ನ ಬೆಳಗ್ಗೆಯಿಂದನೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಡಿಮಾಂಡ್ ಇದೆ ಅಂತ ಇವರು ಹೇಳಿರುವಂತಹ ಈ ಒಂದು ಹಲಸು ಮೇಳದಲ್ಲಿ ಆ ಕಡೆ ಎಲ್ಲ ನಾವು ನೋಡ್ಕೊಂಡು ಬಂದ್ವಿ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ನಮಗೆ ಚಿಪ್ಸ್ ಅಲ್ಲಿ ಅಂದ್ರೆ ಲೇಸ್ ನಲ್ಲಿ ಬೇಕಾಗಿರುವಂತಹ ಖಾದ್ಯವನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಲೇಸ್ ನ ಸ್ನಾಕ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ಮಾಮೂಲಿಯಾಗಿ ಕಾರ್ನ್ ಕೂಡ ಇಲ್ಲಿ ಇದೆ. ಜೊತೆಗೆ ಚರ್ಮುರಿ ಬೇಕು ಅಂತ ಹೇಳಿದ್ರೆ ಬೆಚ್ಚ ಚರ್ಮುರಿ ಕೂಡ ಇದೆ. ಸರ್ ನಮಸ್ತೆ. ಅಮೃತ ಚರ್ಮುರಿ ಇವಾಗ ಇಲ್ಲಿ ಚರ್ಮುರಿ ಮಾತ್ರ, ಬೇರೆ ಎಲ್ಲ ಒಂದು ಐಟಮ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಜಿಲೇಬಿ ಹಲಸಿನ ಹಣ್ಣಿದೆ ಸರ್. ಓಕೆ, ಹಲಸಿನ ಹಣ್ಣಿನ ಜಿಲೇಬಿ ಕೂಡ ಇದೆ ನೋಡಿ. ನಮಗೆ ಅವರು ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಹಾಗಾಗಿ ಹಲಸಿನ ಹಣ್ಣಿನ ಜಿಲೇಬಿ ಇವರೇ ಇಲ್ಲಿ ಕಾಯಿಸಿ ಕೊಡುವಂತಹದ್ದು. ಸೊ ಹಾಗಾಗಿ ಟೇಸ್ಟ್ ಅಂತೂ ಚೆನ್ನಾಗಿದೆ. ಸೊ ಹಾಗಾಗಿ ಇದು ಇಷ್ಟು ಇಲ್ಲಿ ಕಾಣಿಸ್ತಾ ಇರುವಂತಹದ್ದು. ಜೊತೆಗೆ ನಮಗೆ ಬೇಕಾಗಿರುವಂತಹ ಎಲ್ಲ ಮನೆಯಲ್ಲಿ ಉತ್ಪನ್ನ ಆಗುವಂತಹ ಖಾದ್ಯಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಚಿಪ್ಸ್ ಇಂದ ಹಿಡಿದು ಡ್ರೈ ಫ್ರೂಟ್ಸ್, ಲಡ್ಡಿಂದ ಹಿಡಿದು ಎಲ್ಲವೂ ಕೂಡ ಈ ಒಂದು ಸ್ಟಾಲ್ ನಲ್ಲಿ ನಿಮಗೆ ಸಿಗತ್ತೆ. ಸೊ ಹಾಗಾಗಿ ಅವರು ಮಾತಾಡ್ಸೋಣ, ಈ ಒಂದು ಜಾಕ್ ಫ್ರೂಟ್ ಅಂತ ಜಿಲೇಬಿಗೆ ಎಷ್ಟು ರೆಸ್ಪಾನ್ಸ್ ಇದೆ ಅಂತ. ನಮಸ್ತೆ ಸರ್, ಹೇಗಿದೆ ರೆಸ್ಪಾನ್ಸ್? ಅಡ್ಡಿಲ್ಲ. ಯಾವ ಊರಿಂದ ಬಂದ್ರೆ? ನಾವು ಕುಂದಾಪುರ. ಎಷ್ಟು ಚಾರ್ಜ್ ಮಾಡ್ತೀರಾ? ಅದು 1/4 kg 100 ರೂಪಾಯಿ. ಹಲಸು ಮತ್ತು ಮಾವು ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಹೂವಿನ ಚಟ್ಟಿ ಹಾಗೆ ಪ್ಲಾಸ್ಟಿಕ್ ಕೂಡ ಇಲ್ಲಿ ಬೇರೆ ಬೇರೆ ರೀತಿಯಂತದ್ದು ಉಂಟು. ಮ್ಯಾಮ್, ಎಷ್ಟು ಚಾರ್ಜ್ ಮಾಡ್ತೀರಿ ಇದೆಲ್ಲಕ್ಕೆ? ಲೈಕ್ ಯೂಸಿಂಗ್ ಸೀಡ್ಲಿಂಗ್ ಟ್ರೇಸ್ ಬರುತ್ತೆ, ಗ್ರೋ ಬ್ಯಾಗ್ಸ್ ಬರುತ್ತೆ, ಕಾಂಪೋಸ್ಟ್ ಬರುತ್ತೆ, ಮತ್ತೆ ಕಸಿ ಕಟ್ಟುವಂಥದ್ದು ಮ್ಯಾನ್ಯೂರ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಯೂಸ್ ಆ್ಯಂಡ್ ಥ್ರೋನು ಬರುತ್ತೆ, ಮಲ್ಟಿ ಯೂಸಸ್ ಬರುತ್ತೆ. ಮೇನ್ ಇಂಟೆನ್ಷನ್ ಬಂದದ್ದು ಸುಳ್ಯಕ್ಕೆ ಭತ್ತದ ನಾಟಿ ಟ್ರೇ ಇದೆ, ಮೆಷಿನ್ ನಾಟಿ ಮಾಡೋರಿಗೆ ಯೂಸ್ಫುಲ್ ಆಗಲಿ ಅಂತ. ಮತ್ತೆ ಹೌಸ್ ಗಾರ್ಡನಿಂಗ್ ಏನು ಬೇಕು ಅದೆಲ್ಲ ಇಕ್ವಿಪ್ಮೆಂಟ್ಸ್ ಇಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಬಾಡಿ ಎಲ್ಲ ಪೇನ್ ಇದೆ ಅಂತ ಹೇಳಿ ಆದ್ರೆ ಬಿಸಿ ಶಾಖ ಕೊಡ್ಬೇಕು ನೋಡಿ, ಈ ರೀತಿ ಶಾಖ ಕೊಡ್ಬೇಕು ಅಂತ ಹೇಳಿ ಆದ್ರೆ ನೀವು ನೋಡ್ತಾ ಇರ್ಬೋದು, ಪ್ಲಾಸ್ಟಿಕ್ ಇಂದ ಮಾಡಿರುವಂತಹ ಸರ್ ಓಕೆ ಕ್ಲೋತ್ ಇಂದ ಮಾಡಿರುವಂತಹ ಅವ್ರದೇ ಆಗಿರುವಂತಹ ಒಂದು ಕ್ಲೋತ್ ಇಂದ ಮಾಡಿರುವಂತಹ ಈ ಒಂದು ಐಟಮ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಿಮಗೆ ಈ ಒಂದು ನಮ್ಮ ಈ ಒಂದು ಕೃಷಿ ಮೇಳದಲ್ಲಿ ಸಿಗ್ತಾ ಇರುವಂತಹದ್ದು, ಮಾವು ಮತ್ತು ಹಲಸು ಮೇಳದಲ್ಲಿ ಸಿಗ್ತಾ ಇರುವಂತಹದ್ದು. ನೀವೆಲ್ಲ ನೋಡ್ತಾ ಇರ್ಬೋದು, ಈ ಒಂದು ಕೃಷಿ ಮೇಳದಲ್ಲಿ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಜಾಸ್ತಿ ಕಾಣಿಸ್ತಾ ಇವೆ. ಹಣ್ಣಿನ ಗಿಡಗಳು ಜಾಸ್ತಿ ಕಾಣಿಸ್ತಾ ಇವೆ. ಹಲಸು ಹಣ್ಣು ಅಥವಾ ನಮಗೆ ರಂಬೂಟನ್ ಹಣ್ಣುಗಳು ಬೇಕು ಅಥವಾ ತೆಂಗಿನ ಮರಗಳು ಬೇಕು, ತೆಂಗಿನ ಗಿಡಗಳು ಬೇಕು ಅಂತ ಹೇಳಿ ತೆಂಗಿನ ಗಿಡಗಳು ಕೂಡ ಇವೆ. ಸೊ ಹಾಗಾಗಿ ಈ ಒಂದು ಸ್ಟಾಲ್ಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಹಣ್ಣಿನ ಗಿಡಗಳು ಈ ಒಂದು ಸ್ಟಾಲ್ ನಲ್ಲಿ ತುಂಬಿಕೊಂಡಿದೆ. ಸೊ ಜನರನ್ನ ಮಾತಾಡಿಸೋಣ, ಯಾಕಂದ್ರೆ ಒಳಗಡೆ ಇಲ್ಲಿ ಸಂಪೂರ್ಣ ಮಳೆ ಬಂದು ಕೆಸರಿದ್ರೂ ಕೂಡ ಜನಗಳು ಒಳಗಡೆ ಹೋಗಿ ಹಣ್ಣಿನ ಗಿಡಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಈ ಒಂದು ಸ್ಟಾಲ್ ನಲ್ಲಿ ಇರುವಂತಹದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹಣ್ಣಿನ ಗಿಡಗಳನ್ನ ಕಸಿ ಕಟ್ಟುವಂತ ಕೆಲಸವನ್ನ ಕೂಡ ಇಲ್ಲೇ ಮಾಡ್ತಾ ಇರುವಂತಹ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸಂಪೂರ್ಣವಾಗಿ ಕೃಷಿಕರು ನಿಮ್ಮ ಅಂಗಡಿಗೆ ಮುತ್ತಿಕೊಂಡಿದ್ದಾರೆ. ಸೊ ಹಾಗಾಗಿ ಹೇಗಿದೆ ಸರ್ ಫಸ್ಟ್ ಡೇ ನಿಮ್ದು? ನೋಡಿ ಕಾಣ್ತಾ ಇಲ್ಲ, ನೋಡಿ ಎಲ್ಲಿಂದೆಲ್ಲ ಬಂದರೆ ಮಂಗಳೂರು ಸಮಯದಾಗ ಇಲ್ಲಿ ಹೋಗ್ಕೊಂಡು ಹೋಗಿದ್ದಾರೆ. ನಿಮ್ಮ ಹೆಸರು ಸರ್? ಅನಿಲ್ ಅಂತ. ಅನಿಲ್. ಓಕೆ, ನೀವು ಸಂಪೂರ್ಣ ಫೇಮಸ್, ಎಲ್ಲರಿಗೂ ಕೂಡ ಗೊತ್ತು ನಿಮ್ಮನ್ನು. ಸೊ ಹಾಗಾಗಿ ಒಳ್ಳೆ ರೇಟ್ ಸೇಲ್ ಇದೆ ಸರ್ ಅಲ್ವಾ? ಸೇಲು
ಅದಕ್ಕೋಸ್ಕರ ಅಲ್ಲ, ಇದು ನಮ್ದು ಒಂದು ಸ್ಟಾಲ್ ಇಟ್ಟಿದ್ದೀರಾ? ಸ್ಟಾಲ್ ಇಟ್ಟಿದೆ. Okay, sir. ಗಿಡ ತಂದಿದ್ದೇವೆ. ತಂದಿದ್ದೀರಾ? ಹಾ. Okay. ಬಂದು ನೋಡ್ಕೊಂಡು ಹೋಗ್ಬೋದು, ಬುಕಿಂಗ್ ಮಾಡ್ಕೊಳ್ಬೋದು. ಅಲ್ಲ ಅದು ಕಾಮನ್, ಆದ್ರೆ ಈಗ ನಮಗೆ ಈಗ ಈ ವರ್ಷ ಎಲ್ಲ ನಮಗೆ ಕಸಿ ಕಟ್ಟಿಕೊಂಡು ಹೋಗ್ಲಿಕ್ಕೆ. ಹಾ, ಕಾಶಿ ಈಗ ಸರ್, ತಾವು ನಿಮ್ಮ ಮರದ ಏನು ಸರ್ ಸ್ಪೆಷಲ್ ನಿಮ್ದು? ಕಾಸರಗೋಡಿಂದ ಕಲಸನಗರಕ್ಕೆ ಹೋಗಿರ್ಲಿಕ್ಕೆ ಇವರು ಉಪ್ಪಿನಂಗಡಿಗೆ ಬಂದಿದ್ದಾರೆ. ಸರ್ ನಮಸ್ತೆ. ನೀವೆಲ್ಲರೂ ಕೂಡ ಇಲ್ಲಿ ಅನಿಲ್ ಅವರ ಕೈಯಿಂದ ಗಿಡಗಳನ್ನ ನೋಡ್ತಾ ಇದ್ದೀರಾ, ತಗೊಂಡಿದ್ರಾ ಅನ್ಸುತ್ತೆ? ತಗೊಳ್ಳಿಲ್ಲ. ಸಯನ ತಗೊಂಡು ಬಂದಿದ್ದೀವಿ. ಕಾಶಿ ಕಟ್ಟೋದಕ್ಕೆ ಬಂದಿದ್ದೀರಾ? ಓಕೆ ಸರ್. ಅಂದ್ರೆ ಹೇಗಿದೆ ರೆಸ್ಪಾನ್ಸ್? ಕೃಷಿ ಸುಳ್ಯದಲ್ಲಿ ಮೊದಲ ಸಲ ಆಗ್ತಾ ಇರುವಂತದ್ದು. ಚೆನ್ನಾಗಿದೆ. ಇಷ್ಟ ಆಯ್ತಾ? ನೀವು ಕೃಷಿಕರ? ಹೌದು, ಕೃಷಿಕರ ಪ್ಲಸ್ ಬಿಸ್ನೆಸ್ ಇದೆ, ಸೊ ಹಾಗಾಗಿ ಒಳ್ಳೆ ಇದೆ. ಓಕೆ ಸರ್ ನಮಸ್ತೆ. ದೂರದಿಂದ ಬಂದ್ರಿ? ನಾನು ಕಾಸರಗೋಡಿಂದ ಬಂದಿದ್ದೇನೆ. Okay. ಹೇಗಿದೆ sir? ಚಂದ್ರಶೇಖರ್ ಏತರ್ಕ ಅಂತ ನನ್ನ ಹೆಸರು. Okay. ಚೆನ್ನಾಗಿದೆ. ನಾನು ಕೆಲವು ಹಲಸು ಮೇಳಗಳಿಗೆ ಹೋಗಿದ್ದೇನೆ. ಹಲಸು ಮೇಳಗಳಿಗೆ ಒಂದಕ್ಕಿಂತ ಒಂದು ಹೇಗೆ ಬೆಟರ್ ಇದೆ ಅಂತ ನೋಡ್ಲಿಕ್ಕೆ ನಾವು ಬರ್ತಾ ಇದ್ದೀವಿ. ಎಲ್ಲ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಸುಳ್ಯದಲ್ಲಿ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದೆವು. ಟೋಟಲ್ ಸೆಟಪ್ ಅದ್ಭುತವಾಗಿದೆ, ಚೆನ್ನಾಗಿದೆ. ನಾನು ಒಂದಷ್ಟು ಕಸಿ ಮಿತ್ರ ಅನಿಲ್ ಜಾಗೃತಿ ಮಾಡ್ಕೊಳ್ಳಿಕ್ಕೆ ತಂದಿದ್ದೇನೆ. ನೋಡ್ಬೇಕೀಗ ವೆಯ್ಟ್ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ಸುಳ್ಯದಲ್ಲಿ ಫಸ್ಟ್ ಇವತ್ತು ಕೃಷಿ ಮೇಳ ಆಗ್ತಾ ಇರುವಂತದ್ದು, ಮಾವು ಮತ್ತೆ ಹಲಸು ಮೇಳ. ಹೇಗಿದೆ ಎಕ್ಸ್ಪೀರಿಯನ್ಸ್? ನೋಡಿದ್ರಾ ಹೀಗೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ. ಸುಳ್ಯದಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ವಿಶೇಷವಾದ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು ಬಹಳ ಸಂಭ್ರಮದ ವಿಚಾರ. ಯಾಕಂತಂದ್ರೆ ಕೃಷಿ ಇವತ್ತು ಪ್ರಗತಿಪರದತ್ತ ಹೆಜ್ಜೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕೃಷಿಕರಿಗೆ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೆ ಅವರಿಗೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಇಂತಹ ವೇದಿಕೆ ತುಂಬಾ ಉಪಯುಕ್ತ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ. ಸೊ ಇವತ್ತಿನ ಒಂದು ಮೇಳ ಅತ್ಯಂತ ಯಶಸ್ವಿಯಾಗಿ ಆರಂಭಗೊಂಡಿದೆ. ಮುಂದಿನ 3 ದಿನಗಳು ಸುಳ್ಯದಲ್ಲಿ ಈ ಮೇಳ ಚಾಲನೆಯಲ್ಲಿ ಇರ್ತದೆ. ಸೊ ಎಲ್ಲ ಸಾರ್ವಜನಿಕರು ಮತ್ತೆ ಎಲ್ಲ ಕೃಷಿಕ ಬಂಧುಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಬೇಕು ಮತ್ತು ಇಲ್ಲಿರುವಂತಹ ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಮತ್ತೆ ಇಲ್ಲಿರುವಂತಹ ಎಲ್ಲ ಸ್ಟಾಲ್ಗಳನ್ನು ವಿಸಿಟ್ ಮಾಡಿ ಇಲ್ಲಿರುವಂತಹ ಎಲ್ಲ ಒಂದು ಅಂಗಡಿಯ ಒಂದು ಮಾಲೀಕರಿಗೆ ಮತ್ತೆ ಮೇಳವನ್ನು ಆಯೋಜಿಸಿರುವಂತವರಿಗೆ ಕೂಡ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಓಕೆ. ಸ್ಟಾಲ್ ಹೋದ್ರೆ ಮ್ಯಾಮ್ ನೀವು ಒಂದು ರೌಂಡ್? ನಾನು ವಿಸಿಟ್ ಮಾಡಿದೆ ಎಲ್ಲ ಸ್ಟಾಲ್. ಕೆಲವು ಏನು ಉಪೋತ್ಪನ್ನ ಖಾದ್ಯಗಳನ್ನು ಕೂಡ ಸವಿದೆ ಕೂಡ. ಮತ್ತೆ ಈಗಷ್ಟೇ ಈ ಸ್ಟಾಲ್ನಲ್ಲಿ ನಾನು ಇವಾಗ ಜಾಕ್ ಫ್ರೂಟ್ ಕೂಡ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಸೊ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಡಿಮ್ಯಾಂಡ್ ನಲ್ಲಿರುವಂತಹ ರಂಬುಟಾನ್ ಹಣ್ಣು ಕೂಡ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಮ್ಯಾಮ್ ಹೇಗಿದೆ ಬಿಸ್ನೆಸ್? ತೊಂದರೆ ಇಲ್ಲ. ಆಗ್ತಾ ಇದೆ. ಈ ಒಂದು ಹಲಸು ಮೇಳದಲ್ಲಿ ನೀವು ಆ ಕಡೆ ನಮ್ಮ ಅನಿಲ್ ಅವರ ಸ್ಟಾಲ್ ಅನ್ನು ನೋಡಿದ್ರಿ. ಇದೀಗ ಇಲ್ಲಿ ಸ್ಟಾಲ್ ಗಳನ್ನ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಹಲಸಿನ ಹಣ್ಣಿನ ಗಿಡಗಳು, ಸಂಪೂರ್ಣವಾಗಿ ವೆರೈಟಿ ಆಗಿರುವಂತಹ ಹಲಸಿನ ಗಿಡಗಳಿವೆ. ಸೊ ಹಾಗಾಗಿ ನೋಡಿ ಅವರೇ ನಮಗೆ ಖುದ್ದಾಗಿ ತೋರಿಸ್ತಾರೆ. ಬೀಜ ಇಲ್ಲದ್ದು ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಬರ್ಬೋದು. ನೋಡಿ ಇದರಲ್ಲಿ ಬೀಜ ಇಲ್ಲಂತೆ. ಸೊ ಹಾಗಾಗಿ ಲಕ್ಷ್ಮಣ ಫಲ ಆಲ್ಮೋಸ್ಟ್ ಈ ಕಡೆ ಆಗತ್ತೆ. ರಂಬುಟನ್ ಇದೆ, ಅಥವಾ ಯಾವುದೇ ನಿಮಗೆ ಯಾವ ಹಣ್ಣುಗಳು ಬೇಕು, ಮಾವಿನ ಹಣ್ಣುಗಳು ಬೇಕಾ, ಲಿಂಬೆ ಹಣ್ಣಿನ ಗಿಡಗಳು ಬೇಕಾ, ಅಥವಾ ರೆಡ್ ಜಾಮ್ ಅಥವಾ ಯಾವುದೇ ಹಣ್ಣಿನ ಗಿಡಗಳು, ಧಾರೆ ಹುಳಿ ಹಣ್ಣಿನ ಗಿಡಗಳು ಕೂಡ ಇಲ್ಲಿ ಸಿಗತ್ತೆ. ಈ ಒಂದು ಸ್ಟಾಲ್ ನಲ್ಲಿ ನೀವು ದುರ್ಗಾ ಪರಮೇಶ್ವರಿ ಹಾಲ್ ನ ಬ್ಯಾಕ್ ಸೈಡ್ ಬಂದು ಸಾಕು, ನಿಮಗೆ ಈ ಒಂದು ಸ್ಟಾಲ್ ಕಾಣ ಸಿಗತ್ತೆ. ಗಿಡಗಳು ಕೂಡ ನೋಡ್ತಾ ಇರ್ಬೋದು, ಫ್ರೆಶ್ ಆಗಿದೆ. ನೋಡಿ ಅವರು ನೀಟಾಗಿ ತೋರಿಸ್ತಾರೆ. ಸೊ ಸ್ವಲ್ಪ ಈ ಕಡೆ ಬರ್ತೀರಾ? ನೋಡಿ ಎಷ್ಟು ಚೆನ್ನಾಗಿರುವಂತಹ ರೆಡ್ ಹಲಸಿನ ಹಣ್ಣಿನ ಈ ಒಂದು ಗಿಡ, ತುಂಬಾನೇ ಚೆನ್ನಾಗಿರುವಂತಹ ಗಿಡಗಳು ಇಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ರೇಟ್ ಕೂಡ ಹೇಗಿದೆ ಸರ್? ರೇಟ್ ನಿಮ್ದು 250 ಕಡಿಮೆ ಅದು. 250. ಪ್ರತಿಯೊಂದು ಮಾಡ್ತಾರೆ. ಆಲ್ಮೋಸ್ಟ್ ಖಾಲಿ ಆಯ್ತು, ವಿಯೆಟ್ನಾಂ ಎಲ್ಲ ಖಾಲಿ ಆಯ್ತು. ನಾಲ್ಕು ಬೆಳೆದದ್ದು. ಹೌದು, ಫುಲ್ ರಶ್ ಇತ್ತು. ಹೌದು, ಒಳ್ಳೆ ರೆಸ್ಪಾನ್ಸ್ ಉಂಟು. ಥ್ಯಾಂಕ್ ಯು. ಪ್ರತಿ ಸಲ ಎಲ್ಲಿಯೂ ಕೂಡ ನಾವು ಕೃಷಿ ಮೇಳಕ್ಕೆ ಹೋದಾಗ SRK ಲ್ಯಾಂಡರ್ಸ್ ನವರು ಇರ್ತಾರೆ. ಸೊ ಹಾಗಾಗಿ SRK ಲ್ಯಾಂಡರ್ಸ್ ನವರು ಕೂಡ ನಮ್ಮ ಸುಳ್ಯಕ್ಕೆ ಬಂದಿದ್ದಾರೆ. ಸಂಪೂರ್ಣವಾಗಿ ಕೃಷಿಕರಿಗೆ ಬೇಕಾಗಿರುವಂತಹ ಎಲ್ಲಾ ಉತ್ಪನ್ನಗಳು ಈ ಒಂದು SRK ಲ್ಯಾಂಡರ್ಸ್ ನಲ್ಲಿ ಸಿಗತ್ತೆ. ಸೊ ಹಾಗಾಗಿ ನೀವು ಬಂದಾಗ ನೀವು ಈ ಒಂದು ಸ್ಟಾಲ್ ಗೆ ವಿಸಿಟ್ ಮಾಡಬಹುದು. ನನ್ನೊಂದಿಗೆ ಈ ಒಂದು ಕೃಷಿ ಮೇಳಕ್ಕೆ ಬಂದಿರುವಂತಹ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಾನು ಕೃಷಿಕ ಅಲ್ಲ ಅಂತ ಹೇಳಿದ್ರು, ಬಟ್ ವೀಕ್ಷಕರಾಗಿ ಬಂದಿದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತೀನಿ. ನಮಸ್ತೆ. ಮಂಗಳೂರಿಂದ ಬಂದಿದ್ದೀರಾ ಸರ್? ಇದಕ್ಕೆ ಹೇಳಿ ಬಂದ್ರ? ಇದಕ್ಕಿಂತ ಬಂದದ್ದು, ನಮ್ಮ ಫ್ರೆಂಡ್ ಒಟ್ಟಿಗೆ ಬಂದದ್ದು. ಓಕೆ, ಅಂದ್ರೆ ಒಂದು ಮಳೆಗಾಲ ಬಂದು ಹೋಗುವ ಅಂತ. ಹೌದು. ಹೇಗಿದೆ ಸರ್ ನಿಮಗೆ? ಒಳ್ಳೆದಾಗಿದೆ, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲಾ ತರದ ಕೃಷಿ ಗಿಡಗಳು, ಮಾವಿನ ಗಿಡಗಳು, ಹಲಸಿನ ಗಿಡಗಳೆಲ್ಲ ಸಿಗ್ತವೆ. ನಾವು ಮಂಗಳೂರಿನಲ್ಲಿ ಇರುವಾಗ ತುಂಬಾ ತೆಗೆದುಕೊಂಡು ಹೋಗಿದ್ದೇವೆ. ಇಂಥದ್ದು ಇಲ್ಲಿ ದೋಂಟಿಗಳೆಲ್ಲ ಇತ್ತಲ್ಲ, ಅಲ್ಲಿ ಕೂಡ ದೋಂಟಿ ಎಲ್ಲ ಇತ್ತು, ನಾವೆಲ್ಲ ತೆಗೆದುಕೊಂಡು ಹೋಗಿದ್ದೇವೆ. ಅದನ್ನು ನಮಗೆ ಇದು ಯಾವುದು ಬೋರಿಂಗ ಯಾವುದಕ್ಕೆ ನುಗ್ಗೆಕಾಯಿ ಎಲ್ಲ ತೆಗಿಲಿಕ್ಕೆ ನಮ್ಮಲ್ಲಿ ತುಂಬಾ ಆಗ್ತಿತ್ತು, ಆಗಿದೆ. ಅದನ್ನು ತೆಗಿಲಿಕ್ಕೆ ತುಂಬಾ ಸಹಕಾರಿಯಾಗಿದೆ. ಇಲ್ಲಿ ಎಲ್ಲ ಕೃಷಿಕರೆಲ್ಲ ಬಂದಿದೆ, ಇಲ್ಲಿಂದ
ಪ್ರೋತ್ಸಾಹ ಮಾಡ್ಬೇಕಂತ ನಂದು ಮಾವು ಮೇಳಕ್ಕೆ ಬಂದ್ಮೇಲೆ ಮಾವು ಇಲ್ಲ ಅಂತ ಹೇಳಿದ್ರೆ ಹೇಗೆ? ಸೊ ಹಾಗಾಗಿ ಮಾವು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ನೋಡಿ. ಮೇಡಮ್ ಅವರು ಟೇಸ್ಟ್ ನೋಡ್ತಾ ಇದಾರೆ, ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನೋಡಿ, ಮಾವು ಮೇಳಕ್ಕೆ ಬಂದ್ಮೇಲೆ ಮಾವು ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ಟೇಸ್ಟ್ ನೋಡ್ತಾ ಇದ್ದೀರಾ ಮಾವು. ಸೊ ಹಾಗಾಗಿ ಅದರ ವೆರೈಟಿ ಸಿಗ್ತಾ ನಿಮಗೆ? ಚೆನ್ನಾಗಿದೆ ಮ್ಯಾಂಗೋ. ಮ್ಯಾಂಗೋ ಚೆನ್ನಾಗಿದೆ. ಬೇರೆ ಹೇಗಿದೆ ಸ್ಟಾಲ್ಸ್ ಎಲ್ಲ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ರೌಂಡ್ ಅಪ್ ಹಾಕ್ತಾ ಇದ್ದೀರಾ? ಅವಾಗಲೇ ಬಂದ್ರಿ ಅನ್ಸುತ್ತೆ. ಸ್ವಲ್ಪ ಬೇಗನೆ ಬಂದಿದ್ವಿ, ಎಲ್ಲ ತಗೊಂಡ್ರಿ? ಪರ್ಚೇಸ್ ಮಾಡ್ತಿದ್ವಿ. ಮಾಡ್ತಾ ಇದ್ದೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಹೇಗಿದೆ ಹಲಸು ಮತ್ತು ಮಾವು ಮೇಳ? ಚೆನ್ನಾಗಿದೆ, ಇಷ್ಟ ಆಯ್ತು. ತಕೊಂಡ್ವಿ, ಗಿಡಗಳನ್ನೆಲ್ಲ ತಕೊಂಡ್ವಿ. ಮಾವಿನ ಹಣ್ಣು ಚೆನ್ನಾಗಿದೆ. ಚೆನ್ನಾಗಿದೆ. 3 ದಿವಸ ಸುಳ್ಳಿಕ್ಕೆ ಒಂದು ಹಬ್ಬನೇ ಅಂತ ಹೇಳ್ಬೋದಾ? ಹಾ, ಹೇಳ್ಬೋದು. ಮಳೆ ಬಂದ ಕಾರಣ ಸ್ವಲ್ಪ ಸ್ವಲ್ಪ ಕಷ್ಟ, ಜನಗಳು ಹೊರಗಡೆ ಬರೋದು ಕಷ್ಟ ಆಗ್ಬೋದು ಅಂತಷ್ಟೇ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಬಂದವರೆಲ್ಲ ಪ್ರತಿ ಒಂದು ಸ್ಟಾಲ್ ನಲ್ಲಿಯೂ ಕೂಡ ಸ್ಯಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಒಂದು ರೌಂಡ್ ಹೋಗಿ ಬಂದ್ರೆ ಸ್ಯಾಂಪಲ್ ಅಲ್ಲೇ ಹೊಟ್ಟೆನ ತುಂಬಿಸ್ಕೊಳ್ಬಹುದು. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ನೋಡಿ, ಅವ್ರು ಆವಾಗ ಹಿಂದೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಾವಿನ ಹಣ್ಣು ಸ್ಯಾಂಪಲ್ ಕೊಟ್ಟ ಕೂಡ ಟೇಸ್ಟ್ ಹಿಡಿಯುತ್ತೆ ಜನರಿಗೆ. ಸೊ ಹಾಗಾಗಿ ನೋಡಿ, ಅವರಿಗೆ ಸ್ಯಾಂಪಲ್ ಕೊಟ್ರು, ಇವಾಗ ಇವರು ಕೆಜಿ ಗಟ್ಲೆ ಮಾವಿನ ಹಣ್ಣನ್ನು ತಗೊಳ್ತಾ ಇದ್ದಾರೆ. ಮೇಡಮ್ ಸುಮಾರು ತಗೊಂಡ್ರಿ ಅಂತಲ್ಲ? ಸುಮಾರು ತಗೊಂಡ್ರಿಯಾ ಮಾವಿನ ಹಣ್ಣು? ಇಲ್ಲ, ತಗೊಂಡ್ ಕೈಯಲ್ಲಿ ಸುಮಾರು ಉಂಟು? 3 ಹೌದು. ಹೇಗಿದೆ ಒಳ್ಳೆದುಂಟು. ಹಲಸು ಹಣ್ಣು ಮೇಳ ಹೇಗುಂಟು? ನಮ್ಮ ಖುಷಿ ಆಯ್ತು. ಖುಷಿ ಆಯ್ತು. ಯಾವ ಊರ್ನವ್ರು ನೀವು? ನಾವು ಬಾಳಿಲ್ಲ, ಸುಳ್ಯ ತಾಲೂಕಿನ ಬಾಳಿಲ್ಲ ಗ್ರಾಮ. ಥ್ಯಾಂಕ್ ಯು. ಮಾಮೂಲಿಯಂತೆ ಫ್ಲೇವರ್ಸ್ ಐಸ್ ಕ್ರೀಮ್ ನವರು ಕೂಡ ಇಲ್ಲಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅವತ್ತು ಎಲ್ಲಿ ಹೋದ್ರೂ ಕೂಡ ಸ್ಟಾಲ್ ಇರುತ್ತೆ. ಸೊ ಹಾಗಾಗಿ ಫ್ಲೇವರ್ಸ್ ಐಸ್ ಕ್ರೀಮ್ ನವರು ಕೂಡ ಈ ಒಂದು ಹಲಸು ಮತ್ತು ಹಣ್ಣು ಮೇಳದಲ್ಲಿ ಸ್ಟಾಲ್ ಅನ್ನು ಹಾಕಿರುವಂತಹದ್ದು. ಜೊತೆಗೆ ನೀವು ನೋಡ್ಬೋದು, ಮಾಮೂಲಿಯಂತೆ ಕ್ಯಾಂಪ್ಕೋದವರು ಕೂಡ ಪ್ರತಿ ಸಲ ಎಲ್ಲಿ ಹೋದ್ರೂ ಕೂಡ ಅವರ ಉತ್ಪನ್ನಗಳನ್ನ ಪ್ರಮೋಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಸಲ ಕೂಡ ಸಂಪೂರ್ಣವಾಗಿ ಚಾಕ್ಲೇಟ್ ಗಳನ್ನ ಇಟ್ಟಿದ್ದಾರೆ. ಸರ್ ಹೇಗಿದೆ? ನೀವು ಮಾಮೂಲಿ ಎಲ್ಲಾ ಕಡೆ ಬರ್ತಾ ಇರ್ತೀರಾ, ಸುಳ್ಳಿದಲ್ಲಿ ಹೇಗಿದೆ ಸರ್? ನೀವು ಹೊರಗಡೆ ಎಲ್ಲಾ ಕಡೆ ಹೋಗ್ತಾ ಒಳ್ಳೆ ರೆಸ್ಪಾನ್ಸ್ ಇದೆ. ಆದ್ರೆ ಇವಾಗ ಮಳೆ ಬಂದು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಮಧ್ಯಾಹ್ನ ಮೇಲೆ ಜನ ಬರ್ಬೋದು, ಬೆಳಿಗ್ಗೆ ಒಳ್ಳೆ ಜನ ಇದ್ದಾರೆ, ಸಂಜೆಗೆ ಬರ್ಬೋದು. 2 ದಿವಸ ಇದೆ, ಬರ್ಬೋದು ಜನ. ಹೌದು, ಥ್ಯಾಂಕ್ ಯು. ಮಾಮೂಲಿ ಊರಿನವರೇ, ನಮ್ಮ ಸುಳ್ಳಿ ಅವರ ಡ್ರ್ಯಾಗನ್ ಫ್ರೂಟ್ ಸ್ಟಾಲ್ ಕೂಡ ಇಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು. ಹೇಗಿದೆ ಸರ್ ಬಿಸ್ನೆಸ್? ಹೇಗಿದೆ? ನಡೀತಾ ಉಂಟು. ಊರಿನವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಊರಿನವರು? ಮಾಡ್ತಾರೆ. ಮೇಡಮ್ ನಮಸ್ತೆ. ಮಗನಿಗೆ ಒಂದು ಸನ್ಮಾನ ಕೂಡ ಉಂಟು, ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಹಾಗಾಗಿ ಹೇಗಿದೆ? ಪರವಾಗಿಲ್ಲ, ಒಳ್ಳೇದು. ಓಕೆ, ನೀವು ಕಂಡಂತೆ ಸುಳ್ಳಿದಲ್ಲಿ ಮೊದಲ ಸಲ ನಡೀತಾ ಇರುವಂತಹ ಒಂದು ಮೇಳ. ಸೊ ಹಾಗಾಗಿ ಹೇಗೆ ಅನಿಸ್ತು ನಿಮಗೆ? ಒಳ್ಳೇದು ಆಗ್ತಾ, ಸೇಲ್ ಆಗ್ತಾ ಉಂಟು. ಇದು ಹೊರತುಪಡಿಸಿ ನೀವು ನೋಡಿದ ಪ್ರಕಾರ ಹೇಗುಂಟು ಸ್ಟಾಲ್ಗಳೆಲ್ಲ? ಒಳ್ಳೇದು ನಡೀತಾ ಉಂಟು, ಖುಷಿ ಆಗ್ತಾ ಉಂಟು. ನೀವು ನೋಡ್ತಾ ಇರ್ಬೋದು, ರಾಶಿ ಕಟ್ಟಲೆ ಹಲಸಿನ ಹಣ್ಣನ್ನ ಹಾಕಿದ್ದಾರೆ. ಎಲ್ಲವೂ ಕೂಡ ವೆರೈಟಿ ಆಗಿರುವಂತಹ ಹಲಸಿನ ಹಣ್ಣುಗಳು. ಸರ್ ನಮಸ್ತೆ. ಯಾವ ವೆರೈಟಿ ಹಲಸಿನ ಹಣ್ಣು ಉಂಟು ನಿಮ್ಮೊಟ್ಟಿಗೆ? ಇಲ್ಲಿ ನಮ್ದು ಥೈಲ್ಯಾಂಡ್ ನರ್ಸರಿ, ಇದು ಚಂದ್ರ ಹಲಸು ಇದೆ, ಮತ್ತೆ ಒಂದು ಥೈಲ್ಯಾಂಡ್ ನರ್ಸರಿ ಇದು ನಾರ್ಮಲ್ ಹಲಸಿನ ಹಣ್ಣು ಇದೆ. 2 ವೆರೈಟಿ ಇದೆ. ಮತ್ತೊಂದು ವೆರೈಟಿ ಇತ್ತು, ಅದು ನಮ್ಗೆ ತರ್ಲಿಕ್ಕೆ ಆಗ್ಲಿಲ್ಲ. ಡಿಮ್ಯಾಂಡ್ ಅಂದ್ರೆ ಈಗ ಮಳೆಗಾಲ, ಒಂದ್ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ. ಇವಾಗ ನಾವು ಇದು ಅರ್ಧ ಕೆಜಿ 150 ಕೊಡ್ತೇವೆ. ಇದು ಸೇಮ್ ರೇಟ್ ಅಲ್ಲಿ ಕೊಡ್ತೇವೆ. ಮತ್ತೆ ಇಡೀ ಆದ್ರೆ ಕೆಜಿಗೆ 80-70 ಕೊಡ್ತೇವೆ. ಸರಿ ಸರ್, ಟೇಸ್ಟಿಗೆ ಒಂದು ಕೊಡ್ತೀರಾ? ಹಲಸಿನ ಹಣ್ಣು ಹೇಗಿದೆ ನೋಡುವ. ರೆಡ್ ಅಲ್ವಾ ಇದು? ಸೀಡ್ ಇದೆಯಾ ಅದರಲ್ಲಿ? ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೆಡ್ ಹಲಸಿನ ಹಣ್ಣು ಕೆಜಿ ಕೂಡ ಒಳ್ಳೆ ರೇಟ್ ಮಾಡ್ತಾರೆ ಅವರು. ತುಂಬಾನೇ ಸ್ವೀಟ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಚೆನ್ನಾಗಿದೆ ಹಲಸಿನ ಹಣ್ಣು. ಸೊ ಹಾಗಾಗಿ ಎಷ್ಟು ಇದೆ ನೋಡಿ. ಇದೆಲ್ಲ ಖಾಲಿ ಆಗ್ಬೋದು ಸರ್ 3 ದಿವಸದಲ್ಲಿ? ಆಗ್ಬೋದು, ಹೌದು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಹಲಸಿನ ಹಣ್ಣು ರಾಶಿ ಕಟ್ಲೆ ಇಟ್ಟಿದ್ದಾರೆ. ನೀವು ಬಂದು ತಗೊಂಡು ಹೋಗುದು ಮಾತ್ರ ಬಾಕಿ. ಆ ಕಡೆ ವೆರೈಟಿ ಆಗಿರುವಂತಹ ಹಲಸಿನ ಹಣ್ಣುಗಳನ್ನ ನೋಡಿದ್ರೆ, ಇದೀಗ ಇಲ್ಲಿಯೂ ಕೂಡ ಅಷ್ಟೇ ಸಾಕಷ್ಟು ಹಲಸಿನ ಹಣ್ಣುಗಳೇ ಇವೆ. ಸೊ ಹಾಗಾಗಿ ಸರ್ ನಮಸ್ತೆ. ರಾಶಿ ಹಲಸಿನ ಹಣ್ಣು ಇದೆ, ಹಲಸಿನ ಹಣ್ಣು ಮೇಳ ಹೆಸರು ಕೂಡ ಹಾಗೆ ಇದೆ. ಸೊ ಹಾಗಾಗಿ ಯಾವ ವೆರೈಟಿ ಇದೆ ಸರ್ ನಿಮ್ಮಲ್ಲಿ? ಸರ್ ನಮ್ದು ತುಮಕೂರಿದು ರೆಡ್ ಕಲರ್ ಬರುವ ಟೈಪ್, ಮತ್ತೆ ವೈಟ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ. ಹಾಗಾಗಿ ಸೇಲ್ ಆಗ್ಬೋದು ಸರ್ ಇಷ್ಟೆಲ್ಲ? ನೋಡ್ತೀರಾ? 2 ದಿವಸ ಇದೆಯಲ್ವಾ? 2 ದಿವಸ ಇದೆ. ಥ್ಯಾಂಕ್ ಯು. ಇಲ್ಲಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯ ಮಾವಿನ ಹಣ್ಣುಗಳು ಇಲ್ಲಿ ಇದೆ. ಸೊ ಯಾವ ರೀತಿಯ ವೆರೈಟಿ? 4 ವೆರೈಟಿ ಇದೆ. ಕಾಳಪ್ಪಾಡಿ ಇದೆ, ನೀಲಂ ಇದೆ, ಸಕ್ಕರೆ ಕುಟ್ಲಿ ಇದೆ, ಮತ್ತೆ ಸಿಂಧೂರ ಇದೆ, ಮಲ್ಲಿಕಾಯಿ ಇದೆ. 5 ವೆರೈಟಿ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿತ್ಯ ಬ್ರ್ಯಾಂಡ್ ನ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ಗಳು ಉಂಟು. ಇಲ್ಲಿ ನಮ್ಮ ಊರಿನವ್ರದೇ ಇದು ಬಿಸ್ಕೆಟ್ಸ್ ಉಂಟು, ಹಾಗೆ ಇಲ್ಲಿ ರಾಗಿ ಬಿಸ್ಕೆಟ್ಸ್ ಉಂಟು, ಕುಕ್ಕೀಸ್, ರಾಗಿ ಕುಕ್ಕೀಸ್ ಉಂಟು, ಹಾಗೆ ಇಲ್ಲಿ ಕೂಡ ಬೇರೆ ಬೇರೆ ರೀತಿ ಉಂಟು ಆ ಕಡೆ. ಹಾಗೆ ಅವ್ರದ್ದೇ ಚಪಾತಿಯ
ಹಾಗೆ ಅವ್ರದ್ದೇ ಚಪಾತಿ, ರಾಗಿ ಚಪಾತಿ ಇದೆ, ರಾಗಿ ಹುಡಿ, ಜಾಕ್ ಫ್ರೂಟ್ ಸೀಡ್ ಪೌಡರ್ ಮಿಕ್ಸ್ ಫಾರ್ ಚಪಾತಿ ಇದು ಕೂಡ ಇದೆ. ಎಷ್ಟು ಚಾರ್ಜ್ ಮಾಡ್ತೀರಾ ಹಾ? ಚಾರ್ಜ್ ಎಲ್ಲ ಹೇಗೆ? ಚಾರ್ಜ್ ಎಲ್ಲ ಚೆನ್ನಾಗಿದೆ, ಕಡಿಮೆ ರೀಸನೇಬಲ್ ಇದೆ. ಹೌದು, ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ? ನಮ್ದು ಸಿರಿಧಾನ್ಯದ ಕುಕ್ಕೀಸ್ ಇದೆ, ಹಲಸಿನ ಬೀಜದಿಂದ ತಯಾರಿಸಿದ ಕುಕ್ಕೀಸ್ ಇದೆ, ಮತ್ತೆ ಕ್ಯಾಶವನ್ನು ಮೊಳಕೆ ಬರಿಸಿ ಮಾಡಿದ ಕುಕ್ಕೀಸ್. ಇದಕ್ಕೆ ಯಾವುದಕ್ಕೂ ಮೈದಾ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಟೇಸ್ಟ್ ಪೌಡ್ರ್ಗಳಿಲ್ಲ, ನ್ಯಾಚುರಲ್ ಆಗಿ ಮಾಡುವಂಥದ್ದು. ಮತ್ತು ಈ ಥರ ಇದೆ. ಮತ್ತು ಇದರಿಂದ ಈ ಮಿಲೆಟಿಂದ ಹೆಲ್ತ್ ಡ್ರಿಂಕ್ಸ್ ಅಂತೆಲ್ಲ ಇದೆ, ಮಿಲೆಟಿದು ಸಾಮೆದು. ಮತ್ತು ರಾಗಿದು ದೋಸೆ ಮಿಕ್ಸಿ ಇದೆ, ಮತ್ತು ಚಪಾತಿಗಳು ಎಲ್ಲ ಬೇರೆ ಸಿರಿಧಾನ್ಯಗಳದಿದೆ, ರಾಗಿದು ಇದೆ, ರಾಗಿ ಪೌಡ್ರ್ ಕ್ಲೀನ್ ವಾಶ್ ರಾಗಿ ಪೌಡ್ರ್ಗಳಿದೆ. ಈ ಥರ ತುಂಬ ಪ್ರಾಡಕ್ಟ್ಗಳು. ಇದು ಈ ಹಲಸಿನ ಬೀಜದ ಪೌಡ್ರ್, ಇದು ಆರೋಗ್ಯಕ್ಕೆ ಭಾಳ ಉತ್ತಮವಾದ್ದು. ಇದರಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇದು ಯಾರು ಮಾಡ್ತಾರೆ, ನಾವು ಮಾತ್ರ ಎಕ್ಸ್ಕ್ಲೂಸಿವ್ ಈ ಥರ ಪೌಡ್ರ್ಗಳನ್ನು ಮಾಡ್ತಾ ಇದ್ದೀವಿ. ಇದರ IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಅಂತ ಇದೆ, ಅಲ್ಲಿಂದ ಟೆಕ್ನಾಲಜಿ ತಗೊಂಡು ನಾವು ಇದನ್ನು ತಯಾರಿಸ್ತಾ ಇದ್ದೇವೆ. ಇದು ಈ ಶುಗರ್ ಅವರಿಗೆಲ್ಲ ಭಾರಿ ಒಳ್ಳೆಯದು, ಒಳ್ಳೆ ಆಹಾರ. ಇದು ಮೆಡಿಸಿನ್ ಅಂತ ನಾನು ಹೇಳ್ತಾ ಇಲ್ಲ, ಆಹಾರವಾಗಿ ಉಪಯೋಗಿಸ್ಕೊಳ್ಬೋದು ಹಲಸಿನ ಬೀಜದ ತಯಾರಿಸಿ. ತುಂಬ ಒಳ್ಳೆದಿತ್ತು. ಅಂದರೆ ಜಾಕ್ ಫ್ರೂಟ್ ಜ್ಯೂಸ್ ಅಂತೂ ಮಿಲ್ಕ್ ಶೇಕ್ ಅಂತೂ ತುಂಬ ಖುಷಿ ಆಯಿತು. ಮತ್ತು ಎಲ್ಲವೂ ಕೂಡ ಇದು ಎಲ್ಲರೂ ನೋಡಿ ಕಲಿಯುವಂಥದ್ದು ಅಂತ ವಿಷಯ ತುಂಬ ಉಂಟು ಇದರಲ್ಲಿ. ಹಾಗೆ ಎಲ್ಲರೂ ಇಲ್ಲಿಗೆ ದಯವಿಟ್ಟು ಭೇಟಿ ಕೊಡಿ. ಎಲ್ಲ ನಮಸ್ಕಾರ. ಹಾಗೆ ಇಲ್ಲಿ ಸ್ವದೇಶ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಪನ್ನೀರ್, ಹಾಗೆ ಅನಾಬೆ ಕೂಡ ಇದೆ. ಸರ್ ಇದೆಂತ ಸರ್? ಇದು ಮೇಡಮ್ ನಮ್ಮ ಜಾಕ್ ಫ್ರೂಟ್ ರೈಪ್ ಆಗದ್ದು ಸಾಲ್ಟ್ ವಾಟರ್ ಅಲ್ಲಿ ಹಾಕಿ. ಬೇರೆ ಯಾವ್ದು ಯಾವ್ದು ಪ್ರಾಡಕ್ಟ್ಸ್ ಇದೆ? ಬೇರೆ ಸರ್ ಇದು ವೀಟ್ ಫ್ಲೋರ್ ಇದೆ, ಮತ್ತೆ ಮಲ್ಟಿಗ್ರೇನ್ ಇದೆ, ಮತ್ತೆ ಪನ್ನೀರ್ ಮಶ್ರೂಮ್ ಅದೆಲ್ಲ ಮನೆಯಲ್ಲೇ ಮಾಡುವಂಥದ್ದು. ಪನ್ನೀರ್ ಮಶ್ರೂಮ್ ಎಲ್ಲ, ಮತ್ತೆ ಆಯಿಲ್, ಟೀ ಪೌಡರ್, ವೆಜ್ ಬೈಟ್ಸ್ ಹಾಗೆಲ್ಲ. ಮಾಮೂಲಿ ಎಲ್ಲ ಕಡೆ ಇರುತ್ತೆ, ನಮ್ಮ ಸುಳ್ಳಿಕ್ಕೆ ಕೂಡ ಈ ಒಂದು ಪುತ್ತೂರಿನವರ ಚರ್ಮುರಿ ಬಂದಿದೆ. ಮಸಾಲಾ ಚಕ್ಕುಲಿ ಕೂಡ ಇದೆಯಂತೆ. ಸೊ ಹಾಗಾಗಿ ಮಸಾಲಾ ಚಕ್ಕುಲಿಯಿಂದ ಹಿಡಿದು ಅಥವಾ ಚರ್ಮುರಿಯಿಂದ ಹಿಡಿದು ಅವಿಲ್ ಮಿಲ್ಕ್ ಇದೆ ಸರ್, ಅವಿಲ್ ಮಿಲ್ಕ್ ಕೂಡ ಇದೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಮಳೆಗೆ ಬೇಕಾಗಿರುವಂತಹ ವೆರೈಟಿ ಫುಡ್ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಇದಿಷ್ಟು ಈ ಸ್ಟಾಲ್ ನಲ್ಲಿರುವಂತಹದ್ದು. ಆ ಕಡೆ ಕೂಡ ಹೋಗ್ತೀವಿ ನಾವು, ಆ ಕಡೆ ಯಾವ ಐಟಮ್ಗಳಿವೆ ಅಂತ ತೋರಿಸ್ತೀನಿ ಬನ್ನಿ. ಎಂದಿನಂತೆ ಎಲ್ಲಿ ಹೋದ್ರೂ ಕೂಡ ಮರಿಕೆಯವರ ಸ್ಟಾಲ್ ಇರುತ್ತೆ. ಹಾಗಾಗಿ ನಮ್ಮ ಸುಳ್ಳಿಗೆ ಕೂಡ ಪುತ್ತೂರಿನ ಮರಿಕೆಯವರು ಬಂದಿದ್ದಾರೆ. ಸೊ ಹಾಗಾಗಿ ವೆರೈಟಿ ಆಗಿರುವಂತಹ ಇವರದ್ದು ಉತ್ಪನ್ನಗಳು, ಐಸ್ ಕ್ರೀಮ್ಗಳು ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅಲ್ವಾ ಸರ್? ಸ್ವಲ್ಪ ಕಡಿಮೆ ಕಾಣಿಸ್ತೆ. ಬಟ್ ವೆರೈಟಿ ಆಗಿರುವಂತಹ ಸ್ಕೂಪ್ಗಳು ಕೂಡ ಈ ಒಂದು ಮರಿಕೆ ಸ್ಟಾಲ್ ನಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಮರಿಕೆ ಫ್ಲೇವರ್ ತಿನ್ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಟಾಲಿಗೆ ಬರ್ಬೋದು. ನಮ್ಮ ಊರಿನವರ ಸ್ಟಾಲ್ ಕೂಡ ಇಲ್ಲಿದೆ. BMA ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನವರ ಮ್ಯಾಂಗೋ ಫ್ರೆಶ್ ಜ್ಯೂಸ್ ಹಾಗೂ ಅವಿಲ್ ಮಿಲ್ಕ್ ನೋಡಿ ಗುತ್ತಾರೆ ಆಗದಿಂದ ಗುತ್ತಾನೆ ಇದ್ದಾರೆ ಅವಿಲ್ ಮಿಲ್ಕ್. ಸೊ ಹಾಗಾಗಿ ಹೇಗಿದೆ ಸರ್ ಬಿಸ್ನೆಸ್? ಪರವಾಗಿಲ್ಲ. ಎಷ್ಟು ಸೇಲ್ ಆಯ್ತು ಇವಾಗ? ಸುಮಾರು ಸೇಲ್ ಆಯ್ತಾ? 60-70 ಗ್ಲಾಸ್ ಅಷ್ಟು ಆಯ್ತು. ಒಳ್ಳೆ ಬಿಸ್ನೆಸ್ ಅನ್ಸುತ್ತೆ ಅಲ್ಲ? ಪರವಾಗಿಲ್ಲ. ಸೊ ಹಾಗಾಗಿ ಅವಿಲ್ ಮಿಲ್ಕಿಗೆ ಒಳ್ಳೆಯ ಡಿಮಾಂಡ್ ಇದೆ ಅಂತ ಹೇಳಿದ್ರು. ಈ ಕಡೆ ನೀವು ನೋಡ್ತಾ ಇರ್ಬೋದು ಮಾವಿನ ಹಣ್ಣುಗಳು ಕೂಡ ಕಾಣಿಸ್ತಾ ಇವೆ. ಇದೆಲ್ಲವೂ ಕೂಡ ನಮ್ಮ ಸುಳ್ಳಿದವರದು, BMA ಫ್ರೂಟ್ಸ್ ನವರದು. ಸೊ ಹಾಗಾಗಿ ಇದಿಷ್ಟು ಇಲ್ಲಿ ಕಾಣಸಿಗುವಂತಹದ್ದು. ಹಾಗೆ ನೀವು ಆ ಕಡೆ ಹೋದಾಗ ನಿಮಗೆ ಸೋಲಾರ್ನವರ ನಮ್ಮ ಸ್ಟಾಲ್ ಅನ್ನ ಕೂಡ ಇಟ್ಟಿದ್ದಾರೆ. ಸೋಲಾರ್ ಸಿಸ್ಟಮ್ ನವರದು. ಸೊ ಅವ್ರನ್ನ ಮಾತಾಡಿಸ್ತೀನಿ ನಾನು. ಸರ್ ನಮಸ್ತೆ. ಯಾವ ಸರ್ ನೀವು? ನಮ್ದು ಪುತ್ತೂರು, ಮಂಗಳೂರು. ಓಕೆ. ಸೊ ಹಾಗಾಗಿ ಎಲ್ಲ ನೀವು ಮಾಹಿತಿ ಕೊಡ್ತಾ ಇದ್ದೀರಾ. ಹೌದೌದು. ಸ್ಟಾಲ್ ಕೂಡ ಇಲ್ಲಿ ಹಾಕಿದ್ದೀರಾ. ಹೌದೌದು. ಸೊ ಹಾಗಾಗಿ ಎಲ್ಲಿ ಬಂದವರು ಮಾಹಿತಿನ ಪಡ್ಕೊಂಡು ಹೋಗ್ಬೋದು ನಿಮ್ಮ ಸ್ಟಾಲ್. ಹೌದೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮಗೆ ಕಣ್ಣಿನ ರಕ್ಷಣೆಗೆ ಕನ್ನಡಕಗಳು ಕೂಡ ಈ ಒಂದು ಸ್ಟಾಲ್ ನಲ್ಲಿ ಹಾಕಿದ್ದಾರೆ. ಸಂಪೂರ್ಣವಾಗಿ ಶ್ರೀರಕ್ಷಾ ಹರ್ಬಲ್ಸ್ಗಳು. ಆವಾಗಲೇ ನಾನು ನಿಮಗೆ ಸ್ಲಿಪ್ಪರ್ಸ್ ಅಥವಾ ನಮ್ಮ ಶೂಗಳನ್ನ ಹೇಳಿದೆ. ಇವಾಗ ಲೇಡೀಸ್ಗೆ ಬೇಕಾಗಿರುವಂತಹ ಇಯರಿಂಗ್ಸ್ ಇಂದ ಹಿಡಿದು ಕೈ ಬಳೆಗಳಿಂದ ಹಿಡಿದು ಚೈನ್ಗಳು ಈ ಒಂದು ನಮ್ಮ ಹಲಸು ಮತ್ತು ಮಾವು ಮೇಳದಲ್ಲಿ ಸಿಗ್ತಾ ಇದೆ. ಹಾಗೆಯೇ ಊರಿನ ತರಕಾರಿಗಳು ಬೇಕು ಅಂತ ಹೇಳಿ ತರಕಾರಿಗಳು ಕೂಡ ಇವೆ. ಸೊ ಹಾಗಾಗಿ ತರಕಾರಿ ಬೀಜಗಳು ಈ ಒಂದು ಸ್ಟಾಲ್ ನಲ್ಲಿ ಸಿಗ್ತಾ ಇದೆ, ಊರಿನ ತರಕಾರಿ ಬೀಜಗಳು. ಹಾಗೆಯೇ ನಿಮಗೆ ಖಾದಿ ಅಂದ್ರೆ ಸ್ವದೇಶಿ ಖಾದಿ ವಸ್ತ್ರಗಳು ಬೇಕು ಅಂತ ಹೇಳಿದ್ರೆ ಖಾದಿಯ ವಸ್ತ್ರಗಳು ಕೂಡ ನಮ್ಮ ಸುಳ್ಳ್ಯದಲ್ಲಿ ಸಿಗ್ತಾ ಇದೆ. ಹಾಗೆಯೇ ಮಳೆಗೆ ಬಿಸಿ ಬಿಸಿ ಬೇಕು, ನಮಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರೆ ಸ್ನ್ಯಾಕ್ಸ್ಗಳು, ಹಲಸಿನ ಹಣ್ಣಿನ ಸ್ನ್ಯಾಕ್ಸ್ಗಳಿವೆ. ಜೊತೆಗೆ ಹಲಸಿನ ಹಣ್ಣಿನ ಹಪ್ಪಳಗಳು ಕೂಡ ಇವೆ. ಜೊತೆಗೆ ಇದೆಂತ ಸರ್? ಇದೆಂತ ಎಂತ ಇದು? ಮಾಂಬಳ ನೋಡಿ, ಮಾಂಬಳ ಸೂಪರ್ ಆಗಿದೆ. ಮಾಂಬಳ ಎಕ್ಸಲೆಂಟ್ ಪ್ರಾಡಕ್ಟ್ ನೋಡಿ. ಇದು ನೋಡ್ಲಿಕ್ಕೇನಿಲ್ಲ, ಬರ್ಬೇಕಷ್ಟೇ, ತಿಂದು ನೋಡಿ ಗೊತ್ತಾಗುತ್ತೆ. ಓಕೆ, ನಾವು ಪ್ರಾಪರ್ ಮಂಗಳೂರಿನಲ್ಲಿ. ಹೌದು. ಓಕೆ ನೋಡಿ, ಸೂಪರ್ ಆಗಿದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದಿಷ್ಟು ಹಲಸಿನ ಹಣ್ಣಿನ ಉತ್ಪನ್ನಗಳು. ಹಾಗೆ ಇಲ್ಲಿ ನೋಡಿ ಮೇಡಮ್ ನಮಸ್ತೆ. ನಮಸ್ಕಾರ ಮ್ಯಾಮ್.
ಇದು ನಮ್ದು ಫಾರ್ಮ್ ಜಾಗ್ರಿ, ಫಾರ್ಮ್ ಅಲ್ಲಿ ಮಾಡಿರುವಂತದ್ದು. ಫಾರ್ಮ್ ಅಲ್ಲಿ ಮಾಡಿಬಿಟ್ಟು ನಾವು 9 ತರದ ಮಸಾಲೆಯನ್ನು ಮಿಶ್ರಣ ಮಾಡಿದೀವಿ. ಶೀತ, ಕೆಮ್ಮ, ಕಫ, ಮಲಬದ್ಧತೆ ಪ್ರಾಬ್ಲಮ್, ಬ್ಲಡ್ ಶುದ್ಧೀಕರಣ, PCOD ಪ್ರಾಬ್ಲಮ್, ಅದಕ್ಕೆಲ್ಲ ಭಾರಿ ಒಳ್ಳೇದು. ಇದಕ್ಕಿಂತ ಮುಂಚೆ ಸುಳ್ಯದಲ್ಲಿ ನಾನು ಇಟ್ಟಿದ್ದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ರು, ಅವರೇ ಬರ್ತಾ ಇದ್ದಾರೆ ಮೇಡಮ್ ಎಲ್ಲಿದ್ದೀರಿ ಅಂತ ಹೇಳಿ. ನೋಡಿ ಜಸ್ಟ್ ಓಕೆ ನೋಡಿ, ಅವರು ಸ್ವದೇಶಿ ಆಗಿರುವಂತಹ ನಮ್ಮ ಎಂತ ಬೆಲ್ಲ ಅಲ್ವಾ ಮೇಡಮ್? ಇದು ಬೆಲ್ಲ, ಫಾರ್ಮ್ ಬೆಲ್ಲ ನೋಡಿ. ಖಾರ ಹಾಕಿದಿರಲ್ವಾ? ಒಣಮೆಣಸು ಹಾಕಿದ್ದಾರೆ ನೋಡಿ. 9 ಒಣಮೆಣಸು ಎಲ್ಲ ಒಂದು ನಮ್ಮ ನವದ ಉತ್ಪನ್ನಗಳನ್ನು ಹಾಕಿರುವಂತಹ ಒಂದು ಬೆಲ್ಲ ಈ ಮಳೆಗೆ ಒಳ್ಳೆಯ ಫ್ಲೇವರ್ ಕೊಡ್ತಾ ಇದೆ. ಹಾಗೆಯೇ ನಮ್ಮ ಭೀಮದವರು ಕೂಡ ಇಲ್ಲಿ ಸ್ಟಾಲ್ ಅನ್ನ ಹಾಕಿರುವಂತಹದ್ದು. ಭೀಮಾ ಸಂಸ್ಥೆಯವರು, ಅವರು ಕೂಡ ಅವರ ಸಂಸ್ಥೆಯನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಈ ಕಡೆ ನೋಡಿದಾಗ ಅಕ್ಯುಫೆಂಚರ್ ಅಂದ್ರೆ ನಮ್ಮ ಕಾಲುಗಳು ಅಥವಾ ಮೈಕೈ ನೋವುಗಳಿಗೆ ಬೇಕಾಗಿರುವಂತಹ ಡ್ರಿಲ್ ಮಿಷನ್ ನೋಡಿ. ನಾನು ಬಂದ ತಕ್ಷಣ ಮಾಡಿದ್ದೇನೆ, ಇವಾಗ ವಾಪಸ್ ಕೂಡ ಮಾಡಿಸ್ತಾ ಇದ್ದೇನೆ. ಈ ರೀತಿಯ ಮೈಕೈ ನೋವುಗಳಿಗೆ, ಕಾಲು ನೋವುಗಳಿಗೆ ಬೇಕಾಗಿರುವಂತಹ ಅಕ್ಯುಪೆಂಚರ್ ಅಲ್ವಾ ಸರ್? ಅಕ್ಯುಪೆಂಚರ್ ಮಿಷನ್, ಅಕ್ಯುಪೆಂಚರ್ ವಾತ, ಕೈಕಾಲು ಹಿಡಿತ, ಅದಕ್ಕೆ ಬೇಕಾಗಿರುವಂತಹ ಮಿಷನ್, ಶುಗರ್, ಕೊಲೆಸ್ಟ್ರಾಲ್, BP. ಇದಿಷ್ಟು 7 items here. ಓಕೆ. ನಮ್ಮ ಸುದ್ದಿಯಲ್ಲಿ ನಿನ್ನೆಯಷ್ಟೇ ವಿಡಿಯೋ ಟೆಲಿಕಾಸ್ಟ್ ಮಾಡಿದ್ವಿ ನಾವು, ಕಾಳು ಮೆಣಸಿನ ಜ್ಯೂಸ್ ಫ್ಲೇವರ್ ಅನ್ನ ಮಾಡಿರುವಂತಹದ್ದು. ಸೊ ಹಾಗಾಗಿ ಅವರು ಇಲ್ಲಿ ಕೂಡ ಎಕ್ಸಿಬಿಷನ್ ಜೊತೆ ಸೇರಣ ಮಾಡ್ತಾ ಇದ್ದಾರೆ. ಮೇಡಮ್ ಹೇಗಿದೆ ಬಿಸ್ನೆಸ್? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಆ ಸುದ್ದಿ ಬಿಡುಗಡೆಯವರಿಗೆ, ಸುದ್ದಿ ನ್ಯೂಸ್ಗೆ ತುಂಬಾ ಧನ್ಯವಾದಗಳು ಹೇಳಬೇಕು. ಈಗ ಏನಂತ ಹೇಳಿದ್ರೆ, ನಮ್ದು ಇದು ಕರಿಮೆಣಸು ಮತ್ತೆ ನಿಂಬೆ ಹಣ್ಣಿದ್ದು ಜ್ಯೂಸ್ ಇದ್ದು ಸ್ಕ್ವಾಶ್, ಹುಳಿ ಸಿಹಿ ಖಾರ ಎಲ್ಲ ಉಂಟು. ಜಸ್ಟ್ ನೀರ್ ಇಲ್ಲದಿದ್ರೆ ಸೋಡಾ ಆಡ್ ಮಾಡಿದ್ರೆ ಆಯ್ತು. ಇಲ್ಲಿ ಇಂಥ ಮೇಳಗಳು ನಮಗೆ ಒಂದು ಒಳ್ಳೆ ವೇದಿಕೆ ಆಗ್ತದೆ, ಜನರಿಗೆ ತಲುಪ್ತಾ ಇದೆ. ನಮ್ಮ ಪ್ರಾಡಕ್ಟ್ ನ ಕ್ವಾಲಿಟೀಸ್ ಇಷ್ಟ ಇರುವ ಕಾರಣ ತುಂಬಾ ಜನರು ತಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದು ಒಳ್ಳೆ ಬ್ರ್ಯಾಂಡ್ ಆಗ್ಲಿ ನಿಮ್ದು. ಥ್ಯಾಂಕ್ ಯು. ಧನ್ಯವಾದಗಳು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಬ್ರು ಯಂಗ್ಸ್ಟರ್ ಅವರು ಸಣ್ಣ ಸ್ಟಾಲ್ ಅನ್ನು ಇಟ್ಕೊಂಡಿದ್ದಾರೆ, ಅದು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು? ಸೌಜನ್ಯ. ಯಾವ ಊರ್ನವರು? ನಾವು ಪುತ್ತೂರು. ಓಕೆ. ಏನೆಲ್ಲ ಇದೆ ನಿಮ್ದು? ಯಾವ ಕಂಪನಿ? ಹೇಗೆ? ನಮ್ದು ಗ್ರಾಮಜನ್ಯ ಸೊಸೈಟಿ ತರಲ್ಲ ಕಂಪನಿ ಅದು. ಅದು ಹನಿ ಪ್ರೊಸೆಸ್ ಯೂನಿಟ್ ಇರುದು ಮುಂಡೂರು ಫ್ಯಾಕ್ಟರಿ ಅಂತ. ಏನ್ ಹೇಳಿದೆ ನಿಮ್ದು? ನಮ್ದು ಹನಿ ಬೇಸ್ಡ್ ಪ್ರಾಡಕ್ಟ್ ಉಂಟು ಸರ್. ಹನಿ ಮತ್ತೆ ಹನಿ ಇದು ಬೈ ಪ್ರಾಡಕ್ಟ್ ಅಂದ್ರೆ ನ್ಯಾಚುರಲ್ ವ್ಯಾಕ್ಸ್ ಅಲ್ಲಿ ಮಾಡಿದಂಥದ್ದು ಎಲ್ಲ. ವ್ಯಾಕ್ಸ್, ಲಿಪ್ ಬಾಮ್, ನ್ಯಾಚುರಲ್ ಕ್ರೀಮ್, ಮತ್ತೆ ನಟ್ ಶಾಟ್ ಎಲ್ಲ ಉಂಟು. ಪಾಪ್ಕಾರ್ನ್ ಉಂಟು, ಹನಿ ಕೋಟೆಡ್ ಪಾಪ್ಕಾರ್ನ್ ತಗೊಳ್ಬೋದು. ನೀವು ನೋಡ್ತಾ ಇರ್ಬೋದು, ಕಣ್ಣಲ್ಲಿ ನೀರು ಬರಲ್ಲ, ಕೈಗೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗಿಂತ ಜಾಸ್ತಿ ಮಾತಾಡ್ತಾ ಇದ್ದೀರಾ ಸರ್ ನೀವು, ನಮಗೆ ಸ್ವಲ್ಪ ಕೆಲಸ ಕಡಿಮೆ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಏನು ಸರ್ ನಿಮ್ದು ಪ್ರಾಡಕ್ಟ್? ಇದು ಪ್ಯೂರ್ ಇಂಡಿಯನ್ ಮೇಡ್, ಸಿಂಚು ಮಾರ್ಕೆಟಿಂಗ್ ಶೃಂಗೇರಿಯಿಂದ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ರಾಜ್ಕೋಟ್, ಗುಜರಾತ್. ಸ್ವದೇಶಿ ಆಗಿರೋದ್ರಿಂದ ಡೈರೆಕ್ಟ್ ಕೊಡುವ ಅಂತ ಹೇಳಿ ಎಲ್ಲರೂ ಬರೀ ಡೆಮೋ ಮಾಡಿ ತೋರಿಸಿದ್ವಿ. ಇಡೀ ನೀರುಳ್ಳಿ ಹಾಕಿದ್ರೆ 4 ಟೈಮ್ ಪುಷ್ ಮಾಡಿದ್ರೆ ಈ ತರ ಸಾಂಬಾರಿಗೆ ಒಗ್ಗರಣೆ ಕೊಡ್ಲಿಕ್ಕೆಲ್ಲ ಆಗ್ತದೆ. ಇನ್ನು ನಾವು ವಡೆ, ಬೋಂಡ, ರೊಟ್ಟಿ, ಆಮ್ಲೆಟ್ಗೆಲ್ಲ ಸಪೂರ ಬೇಕಂದ್ರೆ 5 ಸೆಕೆಂಡ್ಸ್ ಹೊತ್ತಿದ್ರೆ ಎಷ್ಟು ಫಾಸ್ಟ್ ನೀವು ಇದನ್ನ ಪುಷ್ ಮಾಡ್ತೀರಾ ಅಷ್ಟು ಬೇಗ ಸಪೂರ ಮಾಡ್ಕೊಡ್ಬೋದು. 250 ಅದು 500 ಇದೆ. 50% ಡಿಸ್ಕೌಂಟ್ ಇದೆ, ಯಾಕಂದ್ರೆ ಫ್ಯಾಕ್ಟರಿಯಿಂದನೇ ಡೈರೆಕ್ಟ್ ಸೇಲ್ ಇರೋದ್ರಿಂದ ಗ್ರಾಹಕರಿಗೆ ಆಫರ್ ಜಾಸ್ತಿ ಇರುತ್ತೆ. ಮೊದಲಾಗಿ ಇದು ಸ್ವದೇಶಿ ಉತ್ಪನ್ನ, ಸ್ವದೇಶಿಗಳೇ ಅನುಭವಿಸ್ಬೇಕು ಅನ್ನೋದು ನಮ್ಮ ಆಸೆ. ಆದರೆ ಕಂಪನಿ ರೂಲ್ಸ್ ಕೂಡ ಹಾಗೆ ಇದೆ. ಹೂವಿನ ಗಿಡಗಳು ಅಥವಾ ಹಣ್ಣು ತರಕಾರಿ ಬೀಜಗಳು ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಸಿಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಇಲ್ಲಿ ತರಕಾರಿ ಬೀಜಗಳು ಕಾಣಿಸ್ತಾ ಇವೆ. ಹಾಗೆ ನೀವು ಮಕ್ಕಳ ಆಟಿಕೆಗಳು ಬೇಕು ಅಂತ ಹೇಳಿದ್ರು ಕೂಡ, ನಾನು ಅವತ್ತೇ ಹೇಳಿದ್ದೆ ಜಾತ್ರೆ ಅಂತ. ಸೊ ಹಾಗಾಗಿ ಜಾತ್ರೆ ನಡೀತಾ ಇದೆ ಅನ್ನುವಂಥ ಫೀಲ್ ಬರ್ತಾ ಇದೆ. ನಿಮಗೆ ಬೇಕಾದ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಟಾಯ್ಸ್ಗಳಿವೆ, ಜೊತೆಗೆ ಸಾರಿಗಳು ಕೂಡ ಕಾಣಿಸ್ತವೆ. ಮೇಡಮ್ ಆವಾಗ್ಲಿಂದನೇ ಬ್ಯುಸಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಮೇಡಮ್ ನಮಸ್ತೆ. ಸಾರಿ ಹೇಗೆ ಸೇಲ್ ಆಗ್ತಿದೆ ಮೇಡಮ್? ಒಳ್ಳೆ ಸೇಲ್ ಆಗ್ತಾ ಇದೆ. ನಮ್ದು ಮಂಗಳೂರಿದ್ದು, ನಾವು ಮಂಗಳೂರಲ್ಲಿ ಶಾಪ್ ಇದೆ ನಮ್ದು. ಸೊ ಇಲ್ಲಿ ತುಂಬಾ ವೆರೈಟಿ ಇದೆ. ನಾನೀಗ ಆಲ್ರೆಡಿ 250 ಸಾರೀಸ್ ತಂದಿದ್ದೀನಿ. ಅದರಲ್ಲಿ 50 ವೆರೈಟಿ ಆಫ್ ಸಾರೀಸ್ ಇದೆ. ಇದರಲ್ಲಿ ಎಲ್ಲ ಡಿಫ್ರೆಂಟ್ ವೆರೈಟಿ ಇದೆ ಸಾರೀಸ್. ಈ ಕಡೆ ನೀವು ನೋಡ್ತಾ ಇರ್ಬೋದು, ಯಾವ ಐಟಮ್ ಅಂತ ಅವರನ್ನೇ ಕೇಳಿಸ್ತೀನಿ ನಾನು. ಮೇಡಮ್ ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಮಂಗಳೂರಿಂದ ಬಂದಿದ್ದು. ನಮ್ಮದು ಗ್ರೀನ್ ಕೈರ್ ಅಂತೇಳಿ, ಆದಿತ್ಯ ಹರ್ಬಲ್ಸ್. ನಮ್ಮದೆಲ್ಲ ನ್ಯಾಚುರಲ್, ಎಲ್ಲ ಆಯುರ್ವೇದಿಕಲ್ಲಿ ಎಲ್ಲ ಪೌಡರ್ಸ್ ಇದೆ. ಇದು ಅಂದರೆ ಬೀಟ್ರೂಟ್ ಪೌಡರ್, ಮತ್ತು ಅಶ್ವಗಂಧ ಪೌಡರ್, ಅಲವೀರಾ, ಅದೇ ಥರ ಪುನರ್ನ ಪೌಡರ್, ಮೊರಿಂಗಾ ಪೌಡರ್, ನೆಲ್ಲಿಕಾಯಿ ಪೌಡರ್, ಈ ಥರ ತುಂಬ ಪೌಡರ್ ಇದೆ. ಅದೇ ಥರ ಹ್ಯಾರಿಗೆ ಹಾಕುವಂಥದ್ದು ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಇದೆ. ಓಕೆ. ಪಿನಾಕ್ಸ್ ಅಂತ ಇದೆ, 10 ಲೀಟರ್ ಮಾಡ್ಬೋದು ಪಿನಾಯಿಲ್, ಆ ಥರ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವರನ್ನೆಲ್ಲ ನಾವು ಸ್ವಾಗತಿಸ್ತೇವೆ. ಸೊ ಹಾಗಾಗಿ ಇದಿಷ್ಟು ಅವರು ಹೇಳ್ತಾ ಇರುವಂತಹದ್ದು. ಜೊತೆಗೆ ಇಲ್ಲಿ ನೀವು ಬಂದಾಗ ಜಾಸ್ತಿ ಹೋಮ್ ಮೇಡ್ ಪ್ರಾಡಕ್ಟ್ಗಳು ಕಾಣಿಸ್ತಾ ಇವೆ. ಏನಿದೆ ಸರ್ ನಿಮ್ಮಲ್ಲಿ? ಏನು ಐಟಮ್ಸ್ ಇದೆ? Kerala, actually this is full of jackfruit products. Okay. Which product?
Own our jackfruit products. We have over 60 varieties of products, fully homemade. ಅವ್ರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಹೋಮ್ ಮೇಡ್ ಹಲಸಿನ ಹಣ್ಣಿನ ಹಣ್ಣುಗಳು, ಹಲಸಿನಕಾಯಿ ಅಥವಾ ಹಲಸಿನ ಹಣ್ಣಿನ ಖಾದ್ಯಗಳು ಇವೆ ಅಂತ. ಸೊ ಇದೆಲ್ಲವೂ ನೋಡಿ, ಹಪ್ಪಳ ಇವೆ, ಹಲ್ವಾ ಇವೆ, ಜೊತೆಗೆ ಇದೆಂತ ಸರ್ ಇದು ಕುಕ್ಕೀಸ್ ಇದೆ, ಜೊತೆ ಜಾಕ್ ಫ್ರೂಟ್ ಕುಕ್ಕೀಸ್ ಇದೆ. ಎಲ್ಲವೂ ಕೂಡ ಹಲಸಿನ ಹಣ್ಣಿನ ಖಾದ್ಯಗಳು ನಮ್ಮಲ್ಲಿದೆ ಅಂತ ಅವ್ರು ಹೇಳಿರುವಂತಹದ್ದು. ಸೊ ಹಾಗಾಗಿ ಇದಿಷ್ಟು ಇಲ್ಲಿದೆ. ಜೊತೆಗೆ ನೀವು ಈ ಕಡೆ ಬಂದಾಗ ಪ್ರಜ್ಞಾ ನೋಡ್ತಾ ಇದ್ದಾಳೆ. ಪ್ರಜ್ಞಾ 2 ಟಾಪ್ಗಳನ್ನು ತೆಗೆದು ತೋರಿಸು ನೋಡಿ. ಖಾದಿ ಟಾಪ್ಗಳು, ನಮಗೇನಾದ್ರೂ ಡೈಲಿ ವೇರ್ ಟಾಪ್ಗಳು ಬೇಕು ಅಂತ ಹೇಳಿದ್ರೆ ಖಾದಿ ಟಾಪ್ಗಳು ನೋಡಿ ಅವಳು ಹಿಡಿದು ತೋರಿಸ್ತಾ ಇದ್ದಾಳೆ. ನಮಗೆ ನಮ್ಮ ಡೈಲಿ ಯೂಸ್ಗೆ ಬೇಕಾಗಿರುವಂತಹ ವೈಟ್ ಖಾದಿ ಟಾಪ್ಗಳು, ಅಥವಾ ನೋಡಿ ಅವ್ರು ತೆಗ್ದು ತೋರಿಸ್ತಾ ಇದ್ದಾರೆ ಮೆರೂನ್ ಕಲರ್ಸ್ ಖಾದಿ ಟಾಪ್ಗಳಿವೆ. 250 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ಸಿಂಗಲ್ ಪೀಸಿಗೆ. ನೋಡಿ ಖಾದಿ ನಮಗೆ ಟಾಪ್ಗಳು ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಸಿಗತ್ತೆ. ಮಕ್ಕಳ ಡ್ರೆಸ್ಗಳು ಕೂಡ ಇವೆ. ಈ ಒಂದು ಮಾವು ಮತ್ತು ಹಲಸು ಮೇಳಕ್ಕೆ ಬರುವಾಗ ಜಾಸ್ತಿ ಜನ ಹೇಳ್ತಾ ಇರುವಂತಹದ್ದು ಮಳೆ ಇದೆ, ಸೊ ಹಾಗಾಗಿ ನಮಗೆ ಟ್ರಾಫಿಕ್ಗೆ ಅಥವಾ ಪಾರ್ಕಿಂಗಿಗೆ ಸಮಸ್ಯೆ ಆಗ್ಬೋದೇನೋ ಅಂತ. ಬಟ್ ಪಾರ್ಕಿಂಗ್ ಕೂಡ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವೇನಾದ್ರೂ ಬಂದ್ರೆ ಇಲ್ಲಿ ಪಾರ್ಕಿಂಗ್ಗೆ ಬೇಕಾಗಿರುವಂತಹ ಸಂಪೂರ್ಣ ಫೆಸಿಲಿಟಿ ರೋಡ್ ಸೈಡ್ ಮಾಡ್ಬೋದು, ಅಥವಾ ಆ ಕಡೆ ಕೂಡ ನಿಮಗೆ ಗ್ರೌಂಡ್ ಕೂಡ, ಸರ್ ಗ್ರೌಂಡ್ ಇಟ್ಟಿದ್ದಾರೆ ಆ ಕಡೆ, ಪಾರ್ಕ್ APMC ಗ್ರೌಂಡ್ ಕೂಡ ನಿಮಗೆ ಪಾರ್ಕಿಂಗ್ ಮಾಡಿ ಆರಾಮ್ಸೆಯಾಗಿ ನಮ್ಮ ಈ ಒಂದು ಹಲಸು ಮತ್ತು ಮಾವು ಮೇಳಕ್ಕೆ ಬರ್ಬೋದು. ನಾವಂತೂ ಒಂದು ರೌಂಡ್ ಈ ಮಾವು ಮತ್ತು ಹಲಸು ಮೇಳಕ್ಕೆ ಹೋಗಿ ಬಂದ್ವಿ. ಹಾಗೆ ಜೂನ್ 14 ತನಕ ಈ ಹಲಸು ಮಾವು ಮೇಳು ನಡೀಲಿಕ್ಕೆ ಇದೆ. ಸೊ ಮಿಸ್ ಮಾಡಬೇಡಿ, ಈ ವೀಕೆಂಡ್ ಇಲ್ಲಿಗೆ ವಿಸಿಟ್ ಮಾಡಿ.